ಆದರೆ ಇತ್ತೀಚೆಗೆ ಆದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ಗೆ ಬೇಲ್ ಸಿಕ್ಕಿತ್ತು ಹೈಕೋರ್ಟ್ನಿಂದ. ಆ ಬೇಲ್ ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಅದರ ವಿಚಾರಣೆ 2 ಸಲ ಮುಂದೂಡಿಕೆ ಆಗಿದೆ. ಇವತ್ತು 3ನೇ ಬಾರಿ ಬಂದಿದೆ. ಇವತ್ತು ಏನಾಗುತ್ತೆ? ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲಿಗೆ ಹೋಗೋದಾಗುತ್ತಾ? ಈ ಬಾರಿ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋದ್ರೆ ಸಂಪೂರ್ಣವಾಗಿ ಟ್ರಯಲ್ ಮುಗಿಯೋವರೆಗೂ ಕೂಡ ಆಚೆ ಬರೋಕ್ ಆಗೋದಿಲ್ಲ. ಅದಂತೂ ಸ್ಪಷ್ಟ, ಕ್ಲಾರಿಟಿ ಇದೆ ಅದರಲ್ಲಿ. ಬಟ್ ಇವತ್ತೇನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ದರ್ಶನಿಗೆ ಜೈಲ ಅಥವಾ ಬೇಲ ಅಂತ ಹೇಳಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಅವರ ಅಭಿಮಾನಿಗಳಲ್ಲಂತೂ. ಅಯ್ಯೋ ನಾನು ಕೇಳಿಸ್ಕೊಳ್ತಾ ಇದ್ದೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ, ಬೇಡ್ಕೊಳ್ತಾ ಇದ್ದಾರಂತೆ, ಏನೇನೋ ಹರಕೆ ಕಟ್ಕೊಳ್ತಾ ಇದ್ದಾರಂತೆ. ಸೊ ಸದ್ಯಕ್ಕಿಗೆ ಸುಪ್ರೀಂ ಕಟಕಟಿಯಲ್ಲಿ ದರ್ಶನ್ ಭವಿಷ್ಯ ಇದೆ, ಹಿಂದೆ ನಿರ್ಧಾರವಾಗಲಿದೆ ಅವರಿಗೆ ಜೈಲ ಅಥವಾ ಬೇಲ ಅಂತ ಹೇಳಿ. ದರ್ಶನ್ ಮತ್ತು ಪವಿತ್ರ ಸೇರಿ 7 ಆರೋಪಿಗಳಿಗೆ ಈಗ ಡವಡವ ಯಾಕೆ? ಇದನ್ನ ಮಾಡಬೇಕಾದಂಥ ಆರೋಪವನ್ನು ಹೊತ್ಕೊಂಡಾಗ್ಲೇನೆ ಅವ್ರಿಗೆ ಯಾವ ಡವಾಡವನೋ ಇರಲಿಲ್ಲ. ಈಗ ಯಾಕೆ ಡವಾಡವ ಇರಬೇಕು? ಹಂಗೆ ಡವಾಡವ ಇದ್ದಿದ್ರೆ ಅವರು ಥೈಲ್ಯಾಂಡಲ್ಲಿ ಹೋಗಿ ಯಾಕೆ ಅಲ್ಲೊಂದು ಜಾಲಿಯಾಗೆಲ್ಲ ಯಾಕೆ ಇರಬೇಕಾಗಿತ್ತು? ಅವೆಲ್ಲ ಸುಮ್ಮನೆ ನಾವು ಶಬ್ದ ಬಳಕೆ ಮಾಡ್ತೀವಿ, ಡವಾಡವ, ಪುಕ್ಕು ಇವೆಲ್ಲ ಏನು ಇಲ್ಲ. ಆರಾಮಾಗಿ ಜಾಲಿಯಾಗಿದ್ದಾರೆ ಅವರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸು ಒಳಗಡೆ ಹೋದ್ಬೇಕಿದ್ರೆ ಆಮೇಲೆ ನೀವು ಬೇಕಿದ್ರೆ ಡವಾಡವ ಅಂತ ಅಂದ್ಕೊಳ್ಳಿ. ಒಳಗಡೆ ಹೋದ್ಮೇಲೆ ಬೇಲ್ ಕ್ಯಾನ್ಸಲ್ ಏನಾದರೂ ಆದರೆ, ಇಲ್ಲದೆ ಇದ್ರೆ ಮತ್ತೆ ಜಾಲಿ ಅನ್ಕೊಂಡು ಓಡಾಡ್ತಾರೆ. ಶೂಟಿಂಗ್ ಬೇರೆ ಇದೆ ಅವ್ರದ್ದು, ನೆಕ್ಸ್ಟ್ ಮಂತ್ ರಿಲೀಸ್ ಅನ್ಸುತ್ತೆ ಅಲ್ವಾ? ಟಾಕಿ ಪೋರ್ಷನ್ ಎಲ್ಲ ಮುಗಿಸಿದಾರಂತ, ಇನ್ನೊಂದು 2 ಹಾಡೇನೋ ಇದೆಯಂತೆ, ಅದೊಂದು ಶೂಟಿಂಗ್ ಆಗ್ಬೇಕಲ್ಲ. ಸೊ ಅದು ಮುಗಿಯೋವರೆಗೂ ಏನಾಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ. ಹಾಗೆ ನೋಡಿದ್ರೆ ಅವರ ಪರವಾಗಿದ್ದಂತಹ ವಕೀಲರು ಕಪಿಲ್ ಸಿಬ್ಬಲ್ ನಾನು ವಾದ ಮಾಡೋದಿಲ್ಲ ಅಂತ ಹೇಳಿದಾರಂತೆ. ಸೊ ಈಗ ಏನಾಗುತ್ತೆ ಇವತ್ತು ಆ ಎಲ್ಲ ಬೆಳವಣಿಗೆಗಳು ಅನ್ನೋದನ್ನು ಬಹಳ ಕುತೂಹಲದಿಂದ ನೋಡಲಾಗ್ತಾ ಇದೆ. ಕಾರಣ ಮೊನ್ನೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಹಲವು ರೀತಿಯಾಗಿ ವಿಶ್ಲೇಷಣೆಗಳು ಕೂಡ ಒಳಪಡ್ತು. ಇನ್ನು ಕ್ಯಾನ್ಸಲ್ ಆಗೋಯ್ತು ಅಂತೇಳಿ. ಬಟ್ ಅನೇಕ ಕೇಸ್ಗಳಲ್ಲಿ ಈ ರೀತಿಯಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ನಂತರವೂ ಕೂಡ ಏನು ಅಂದ್ಕೊಂಡಿರ್ತೀವಿ ಅದು ಹಂಗಿರೋದಿಲ್ಲ, ಬೇರೆ ರೀತಿಯಲ್ಲೇ ಇರುತ್ತೆ. ಸೊ ಈಗ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತಿದ್ದಾರೆ. ಕ್ಯಾನ್ಸಲ್ ಆಗಲಿಕ್ಕಿಲ್ಲ. ಅಭಿಪ್ರಾಯಗಳು ಬೇರೆ, ಅಬ್ಸರ್ವೇಷನಲ್ಲಿ ಬರುವಂಥ ಪಾಯಿಂಟ್ಗಳು ಬೇರೆ, ಅದಕ್ಕೆ ಕ್ಲಾರಿಫಿಕೇಷನನ್ನು ವಕೀಲರು ಕೊಟ್ಟ ನಂತರ ಬರುವಂಥ ತೀರ್ಪುಗಳು ಬೇರೆ. ಸೊ ಇವತ್ತು ಆಗುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಅನ್ನುವ ಕುತೂಹಲ ಈಗ ಸದ್ಯಕ್ಕಂತೂ ಇದೆ. ನಾವು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲೇ ಯಾರು ಕೊಲೆ ಆರೋಪಿಗಳು ಅನ್ನುವಂಥದ್ದು ಗೊತ್ತಿದೆ. ಬಟ್ ಕೊಲೆ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಇತ್ಯರ್ಥ ಮಾಡೋಕ್ಕೆ ನಮ್ಮ ಹತ್ರ ಇನ್ನೂ ಆಗ್ತಿಲ್ಲ. ಇನ್ನು ನಾವು ಧರ್ಮಸ್ಥಳದ ವಿಚಾರದಲ್ಲಿ ಮಾತನಾಡ್ತೀವಿ. ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿ ಇದು ಪೊಲೀಸರಿಂದ ನ್ಯಾಯಮೂರ್ತಿ ಪಾರ್ದಿವಾಲ ಅವರ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಇವತ್ತು ವಿಚಾರಣೆ ಬಳಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಲಿಕ್ಕಿದೆ. ಲಿಖಿತ ರೂಪದಲ್ಲಿ ವಾದವನ್ನ ಮಂಡಿಸೋದಕ್ಕೆ ದರ್ಶನ್ ಪರ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದ್ದು. ಬಿಕಾಸ್ ತುಂಬಾ ಟೈಮ್ ಎಳೆಯೋಕ್ಕಾಗಲ್ಲ. ಇಲ್ಲಿ ಹೈಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೆಲ್ಲ ಆಯ್ತಲ್ಲ, ಒಬ್ಬರದೇ ಬೇಲ್ ಅರ್ಜಿಯನ್ನು 3 ದಿನ 4 ದಿನ ಎಳೆಯೋಕ್ಕೆ ಅಷ್ಟೆಲ್ಲ ಟೈಮ್ ಇರಲ್ಲ. ಆಮೇಲೆ ಕ್ರಿಮಿನಲ್ ಕೇಸ್ಗಳು ಸುಪ್ರೀಂ ಕೋರ್ಟ್ನ ಮೆಟ್ಲೇ ಇರಿದಾಗ ನಾವು ಗಮನಿಸಬೇಕಾದ್ರು ತುಂಬ ಟೈಮು ಹಿಯರಿಂಗಂತ ಕೊಡಲ್ಲ. ಏನಿದ್ರು ಲಿಖಿತ ರೂಪದಲ್ಲಿ ಇಸ್ಕೊಳ್ತಾರೆ. ಆಮೇಲೆ ಓರಲ್ ಆರ್ಗ್ಯುಮೆಂಟ್ಗೆ ಮ್ಯಾಕ್ಸಿಮಮ್ ಒಂದು 15 to 20 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಏನು ಕೀ ಪಾಯಿಂಟ್ಸ್ ಹೇಳಿಬಿಡಿ, ಯಾಕೆ ಬೇಲನ್ನು ಕಂಟಿನ್ಯೂ ಮಾಡಬೇಕು ಹೇಳಿಬಿಡಿ, ನಿಮ್ಗೊಂದು ಕೊನೆ ಅವಕಾಶ ಅಂತ. ಆ ಕೀ ಪಾಯಿಂಟ್ಸ್ ಕನ್ವಿನ್ಸ್ ಆದರೆ ಈ ಬೇಲ್ ಕಂಟಿನ್ಯೂ ಆಗುತ್ತೆ. ಆಗ ದೊಡ್ಡ ಇಶ್ಯೂ ಆಗಲ್ಲ. ಒಂದು ವೇಳೆ ಕನ್ವಿನ್ಸಿಂಗ್ ಆಗಲಿಲ್ಲ ಅಂದರೆ ಆಗಿರೋದು ಟ್ವಿಸ್ಟ್. ಹಾಗಾದರೆ ಸುಪ್ರೀಂ ಕೋರ್ಟ್ ಮೊನ್ನೆ ಅಬ್ಸರ್ವೇಷನ್ಸ್ ಮಾಡ್ತು ಅಂತ ನಾವು ಹೇಳ್ತಾ ಇದ್ವಿ. ಈಗ ಅದೇನು ಹೇಳ್ತು ಅಂದರೆ, ಜಾಮೀನು ನೀಡಬೇಕಾದ್ರೆ ಹೈಕೋರ್ಟ್ ತನ್ನ ವಿವೇಚನೆಯನ್ನು ಸೂಕ್ತವಾಗಿ ಬಳಸಿಲ್ಲ. ಈ ಶಬ್ದಗಳ ಬಳಕೆ ಇದೆಯಲ್ಲ, ಇದು ಕ್ಯೂರಿಯಾಸಿಟಿಯನ್ನು ಇವತ್ತಿಗೆ ಬಿಲ್ಡ್ ಮಾಡ್ತಾ ಇರೋದು. ಇಷ್ಟೆಲ್ಲ ಹೈಪು ಇದೇ ಶಬ್ದಕ್ಕೆ ಸಂಬಂಧಪಟ್ಟಂತೆ ಬಿಲ್ಡ್ ಆಗಿರೋದು. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಂದರೆ ಈ ವ್ಯಕ್ತಿ ಮತ್ತು ಈ ವ್ಯಕ್ತಿಯ ಜೊತೆಗೆ ಉಳಿದಂತಹ ಆರೋಪಿಗಳ ಪಾತ್ರ ಏನು ಅನ್ನೋದರ ಎಸ್ಟಾಬ್ಲಿಷ್ಮೆಂಟ್ನ ಡೀಟೇಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡಲಾಗಿದೆ. ಅದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಾ ಇದೆ. ಚಡಪಡಿಕೆ ಆ ಶಬ್ದವನ್ನು ನೀವು ನೋಡಬೇಕಾಗತ್ತೆ. ಅಂದರೆ ಹೆಂಗಾದರೂ ಮಾಡಿ ಈ ವ್ಯಕ್ತಿಗಳಿಗೆ ಬೇಲ್ ಕೊಟ್ಬಿಡೋಣ ಅನ್ನೋ ಧಾವಂತ ಯೂಶಲಿ ತೀರ್ಪಲ್ಲಿ ಇರಬಾರ್ದು. ಅದು ಕಾಣಿಸ್ತಾ ಇದೆ ಅಂತ ಒಂದು ವೆರಿ ಕ್ರೂಷಿಯಲ್ ಅಬ್ಸರ್ವೇಷನ್ನ ಕೋರ್ಟ್ ಮಾಡಿದೆ. ಜಾಮೀನು ನೀಡೋದಕ್ಕೆ ಒಂದು ಅಂಶ ಸಿಗಲಿ ಅನ್ನೋ ರೀತಿಯಲ್ಲಿ ಕೊಟ್ಟು ಮುಗಿಸ್ಬಿಟ್ಟಿದ್ದಾರೆ. ಓದಿದ್ರಾ ನೀವು ತೀರ್ಪನ್ನ ಅಂತ ಕೇಳಿದ್ರು. ಆಮೇಲೆ ಈ ಪ್ಯಾರಾಗ್ರಾಫ್ನಲ್ಲಿ ಏನಿದೆ ಅಂತ ನೋಡಿದ್ರಾ ನೀವು ಅಂತ ವಕೀಲರಿಗೆ ಕೇಳೋ ಪ್ರಯತ್ನ ಕೋರ್ಟ್ ಆವರಣದಲ್ಲಿ ಆಯ್ತಂತೆ. ಹೈಕೋರ್ಟ್ ಆದೇಶವನ್ನು ಹೆಂಗೆ ನೀಡಿದೆ ಅನ್ನೋದನ್ನು ನೀವು ಗಮನಿಸಿರ್ಬೋದಲ್ವಾ, ಓದಿದ್ದೀರಲ್ವಾ? ಈ ಪ್ಯಾರಾಗ್ರಾಫ್ನ ಅರ್ಥ ನಂಗೆ ಹೇಳಿ, ಮತ್ತು ಇದರಲ್ಲಿ ನನಗೆ ಕೆಲ ಪ್ರಶ್ನೆಗಳಿದೆ, ಅದಕ್ಕೆ ನೀವು ಉತ್ತರ ರೆಡಿ ಮಾಡ್ಕೊಂಡು ಬನ್ನಿ, 15 ಮಿನಿಟ್ಸ್ ಟೈಮ್ ಕೊಡ್ತೀನಿ ಅಂತೇನೋ ಮೊನ್ನೆ ಆಯ್ತಂತೆ ಮಾತು. ಈ ಥರ
ಸೊ ನೋಡಬೇಕಾಗತ್ತೆ ಇವತ್ತು ಹೆಂಗಾಗತ್ತೆ ಅಂತ ಹೇಳಿ. ಜಾಮೀನು ಮುಂದುವರಿಸೋದಕ್ಕೆ ಸಮರ್ಥವಾದಂತಹ ವಾದವನ್ನು ಮಂಡಿಸಿದ್ರೆ ದರ್ಶನ್ಗಿರುವಂತಹ ಕೊನೆಯ ಅವಕಾಶದಲ್ಲಿ ಅವ್ರಿಗೆ ಜಯ ಸಿಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂತ ಆದರೆ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಅವ್ರಿಗೆ ಇಂತಿಷ್ಟು ಟೈಮ್ ಅಂತ ಕೊಡ್ತಾರೆ, ಆ ಟೈಮ್ನ ಪೀರಿಯಡ್ ಒಳಗಡೆ ಅವ್ರು ಬಂದು ಸರೆಂಡರ್ ಆಗಬೇಕಾಗತ್ತೆ. ಇಷ್ಟು ಇವತ್ತು ನಾವು ನಿರೀಕ್ಷೆ ಮಾಡಬಹುದು. ಮೌಖಿಕ ಅಬ್ಸರ್ವೇಷನ್ಸನ್ನು ನೋಡಿದ್ರೆ, ಕೋರ್ಟ್ನ ಮೌಖಿಕ ಅಬ್ಸರ್ವೇಷನ್ಸನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ದರ್ಶನ್ಗೆ ಫೇವರ್ ಅಲ್ಲದೆ ಇರುವಂತಹ ತೀರ್ಪು ಬರುತ್ತಾ ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ವೆರಿ ಅರ್ಲಿ ಟು ಜಡ್ಜ್. ಯಾಕಂದರೆ ನಾವು ಈಗ ಅಷ್ಟೇ ಹೇಳ್ತಾ ಇದೀವಿ ಅದನ್ನ. ಎಷ್ಟೊಂದು ಸಲ ಅಬ್ಸರ್ವೇಷನ್ಸ್ ಬೇರೆ ಇರುತ್ತೆ, ಕೋರ್ಟ್ನಲ್ಲಿ ತೀರ್ಪು ಕೊಡಬೇಕಾದ್ರೆ ಕನ್ಸಿಡರ್ ಆಗೋ ಅಂಶಗಳು ಬೇರೆ ಇರುತ್ತೆ ಅಂತ. ಆಮೇಲೆ ನ್ಯಾಯಾಧೀಶರ ತೀರ್ಪಿನ ಬಗ್ಗೆ ನಾವು ಹಿಂಗೆ ಕೊಡಬೇಕು, ಹಿಂಗೆ ಮಾಡಬಾರ್ದು ಅಂತ ಹೇಳೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಹೀಗಾಗಿ ನಾವು ಅಬ್ಸರ್ವೇಷನ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ನಿನ್ನೆಯ ಮೌಖಿಕ ಕೆಲವೊಂದಷ್ಟು ಅಬ್ಸರ್ವೇಷನ್ಸ್ ಅನ್ನು ನೋಡಿದ್ರೆ ದರ್ಶನ್ ಅವರ ಬೇಲ್ ಕಂಟಿನ್ಯೂ ಹಾದಿ ಸ್ವಲ್ಪ ಕಠಿಣ ಇದ್ದಂಗೆ ಕಾಣಿಸ್ತಾ ಇದೆ. ಎಷ್ಟೊತ್ತಿಗೆ ಬರುತ್ತೆ ಹಿಯರಿಂಗ್ಗೆ, ಏನೇನು ನಿರೀಕ್ಷೆ ಇಟ್ಕೊಳ್ಬೋದು, ನಾವು ಏನಾಗ್ಬೋದು ಅಂತ? ಮಮತಾ ನೋಡಿ, ಒಂದು 11 ಗಂಟೆ ಅಷ್ಟೊತ್ತಿಗೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳ ಜಾಮೀನು ಅರ್ಜಿ ಏನಿದೆ ಅದು ವಿಚಾರಣೆಗೆ ಬರುತ್ತೆ. ಇವತ್ತು ನಟ ದರ್ಶನ್ ಪರವಾಗಿ ಸಿದ್ಧಾರ್ಥ್ ದವೆ ಅವರು ವಾದವನ್ನ ಮಂಡಿಸ್ತಾರೆ. ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಪ್ರಿಪೇರ್ ಆಗಲಿಕ್ಕೆ ಒಂದಿಷ್ಟು ಸಮಯಾವಕಾಶ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧಾರ್ಥ್ ದವೆ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಕಾಲಾವಕಾಶವನ್ನು ಕೊಡುವಂಥ ಕೆಲಸವನ್ನ ಕೋರ್ಟ್ ಕೂಡ ಮಾಡಿತ್ತು. ಇವತ್ತು ಬಹುತೇಕ ವಿಚಾರಣೆ ನಡೆಯುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಏನು ಅಂಶಗಳು ಅಂದ್ರೆ ಹೈಕೋರ್ಟ್ನಲ್ಲಿ ಹೇಗೆ ಬೇಲನ್ನು ಕೊಡಲಾಯಿತು ಮತ್ತೆ ಅದನ್ನು ಯಾಕೆ ಮುಂದುವರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸುವಂಥ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ಪೂರಕವಾಗಿ ಇತರೆ ಆರೋಪಿಗಳೇನಿದ್ದಾರೆ ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಅದಾದ ಮೇಲೆ ಆದೇಶ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಬಹುಶಃ 1 ಗಂಟೆಯಲ್ಲಿ ಇದೆಲ್ಲವೂ ಕೂಡ ಇತ್ಯರ್ಥ ಆಗ್ಬೋದಾದಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ನೋಡಿ, ಮುಖ್ಯವಾಗಿ ಅರುಣ್ ಹೇಳಿರುವಂಥದ್ದು ನಿಜ. ಕೋರ್ಟ್ ಅಬ್ಸರ್ವೇಷನ್ನಲ್ಲಿ ಮಾಡುವಂತಹ ಪಾಯಿಂಟ್ಸ್ಗಳು ಬೇರೆ, ಆದೇಶದಲ್ಲಿ ಇರುವಂತಹ ಕೆಲವೊಮ್ಮೆ ಪಾಯಿಂಟ್ಸ್ಗಳು ಬೇರೆ ಬೇರೆ ಆಗಿರುವಂಥ ಸಾಧ್ಯತೆಗಳಿರ್ತವೆ. ಹೈಕೋರ್ಟ್ನ ಆದೇಶದಲ್ಲಿ ಕೆಲವೊಂದಿಷ್ಟು ಡೌಟ್ಗಳು, ಕೆಲವೊಂದಿಷ್ಟು ಕ್ವಶನ್ಗಳು ಏನು ಉದ್ಭವ ಆಗಿದ್ದಾವೆ, ಆ ಪ್ರಶ್ನೆಗಳನ್ನು ಕೇಳುವಂಥ ಕೆಲಸವನ್ನು ಈಗ ನ್ಯಾಯಾಧೀಶರು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂಥ ಸಮರ್ಪಕ ವಾದವನ್ನು ಮಂಡಿಸಬೇಕಾಗಿರುವಂಥ ಕೆಲಸ ಈಗ ಸಿದ್ಧಾರ್ಥ್ ದವೆ ಅವರ ಮುಂದೆ ಇರುವಂಥದ್ದು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಮತ್ತು ಯಾಕೆ ಹೈಕೋರ್ಟ್ ಈ ರೀತಿಯಾದಂಥ ಒಂದು ಆದೇಶ ಕೊಡ್ತು, ಅದರ ಮುಂದಿದ್ದಂಥ ನಮ್ಮ ವಾದಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ವಿವರಗಳನ್ನ ಕೊಡಬೇಕು. ಈ ವಾದ ಕನ್ವಿನ್ಸ್ ಆದರೆ ಸುಪ್ರೀಂ ಕೋರ್ಟ್ಗೆ ಬೇಲನ್ನು ಮುಂದುವರಿಸುವಂಥ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಇದು ಸರಿ ಹೊಂದದೇ ಇದ್ರೆ ಅಥವಾ ಈ ವಾದ ಕನ್ವಿನ್ಸಿಂಗ್ ಆಗಿಲ್ಲ ಅಂತ ಅನಿಸಿದ್ರೆ ಬೇಲನ್ನು ರದ್ದು ಮಾಡುವಂಥ ಸಾಧ್ಯತೆಗಳಿರುತ್ತೆ. ನಾವು ಈಗಾಗಲೇ ಕಳೆದ 2-3 ವಿಚಾರಣೆಯ ಸಂದರ್ಭದಲ್ಲಿ ಗಮನಿಸಿದ್ವಿ, ದರ್ಶನ್ ಅವರ ವಿರುದ್ಧವಾದಂಥ ಒಂದಿಷ್ಟು ಒಪಿನಿಯನ್ಗಳು ಕ್ರಿಯೇಟ್ ಆಗಿದ್ವು. ಹೀಗಾಗಿ ಅದೇ ಆದೇಶ ಅವರ ವಿರುದ್ಧವೇ ಬರುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಕೋರ್ಟ್ ಪ್ರತಿ ಹಂತದಲ್ಲೂ ಕೂಡ ಮಾಹಿತಿಯನ್ನು ಫಿಲ್ಟರ್ ಮಾಡ್ತಾ ಹೋಗುತ್ತೆ. ಸಾಕಷ್ಟು ಪೂರ್ವ ಭಾವಿಯಾಗಿ ಓದ್ಕೊಂಡು ಬಂದಿರುತ್ತೆ. ಅದಕ್ಕೆ ತಕ್ಕಂಥ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ನಟ ದರ್ಶನ್ಗೆ ಸಂಬಂಧಪಟ್ಟಂಥ ಹಳೆಯ ಕ್ರಿಮಿನಲ್ ರೆಕಾರ್ಡ್ಸ್ಗಳೇನಿದೆ, ಬ್ಯಾಕ್ಗ್ರೌಂಡ್ಗಳೇನಿದ್ದಾವೆ, ಯಾವ್ಯಾವ ಆರೋಪಗಳಲ್ಲಿ ಇವರು ಬಂಧನಕ್ಕೊಳಪಟ್ಟಿದ್ರು, ಹೀಗೆ ಸಾಕಷ್ಟು ಮಾಹಿತಿಗಳನ್ನು ತರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಇದ್ರ ಜೊತೆಗೆ ಲಿಖಿತ ರೂಪದಲ್ಲಿರುವಂಥ ವಾದವನ್ನು ಕೂಡ ಸಬ್ಮಿಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿತ್ತು. ಅದನ್ನು ಕೂಡ ಸ್ಟಡಿ ಮಾಡಿರುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದ ಮೇಲೆ ಅಂತಿಮವಾಗಿ ತನ್ನ ನಿರ್ಧಾರಕ್ಕೆ ಬರುತ್ತೆ. ಸೊ ಅದು ಇವತ್ತಾಗುವಂಥ ಸಾಧ್ಯತೆಗಳಿದ್ದಾವೆ. ನಿರ್ಧಾರ ಏನು ಬೇಕಾದರೂ ಆಗಿರ್ಬೋದು. ಈ ಹಿಂದೆ ಕೊಟ್ಟಂಥ ಅಭಿಪ್ರಾಯಗಳಿಗೆ ವಿರುದ್ಧವಾದಂಥ ಜಡ್ಜ್ಮೆಂಟ್ ಅಂದರೆ ದರ್ಶನ್ ಅವರ ಪರವಾಗಿ ಕೂಡ ಜಡ್ಜ್ಮೆಂಟ್ ಬರುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ವಾದ ಒಂದು ವೇಳೆ ಕನ್ವಿನ್ಸಿಂಗ್ ಆಗಿಲ್ಲ ಅಂತ ಅನಿಸಿದ್ರೆ ನಟ ದರ್ಶನ್ ಅವರ ಜಾಮೀನೇನಿದೆ ಅದು ರದ್ದಾಗಬಹುದಾದಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು.